ಬಳ್ಳಾರಿಯಲ್ಲಿ ಸ್ಲಂ ಬೋರ್ಡ್ನಿಂದ ನಿರ್ಮಾಣ ಆದಂತ ಮನೆಗಳಲ್ಲೂ ಕೂಡ ಗೋಲ್ಮಾಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಳ್ಳಾರಿ ಸಿಟಿ ಲಿಮಿಟ್ಸ್ ಅಲ್ಲಿ 1160 ಮನೆ ಮಂಜೂರಾಗಿದೆ. ಈ ಮನೆ ನಿರ್ಮಾಣದ ಕೆಲಸದಲ್ಲಿ 300 ಕೋಟಿ ರೂಪಾಯಿ ಗೋಲ್ಮಾಲಾಗಿದೆ ಅನ್ನುವಂಥ ಆರೋಪ ಇದೆ. ಒಂದೊಂದು ಮನೆಯಲ್ಲಿ 3 ರಿಂದ 4 ಲಕ್ಷ ರೂಪಾಯಿ ಲಪಟಾಯಿಸಲಾಗಿದೆ, ವಂಚನೆ ಮಾಡಲಾಗಿದೆ ಅನ್ನುವಂಥ ಆರೋಪ. ಒಂದು ಮನೆ ನಿರ್ಮಾಣಕ್ಕೆ 7 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಿತ್ತು, ಆದರೆ ಸ್ಲಂ ಬೋರ್ಡ್ ಖರ್ಚು ಮಾಡಿದ್ದು 2.5 ಲಕ್ಷ ರೂಪಾಯಿ ಮಾತ್ರ. ಉಳಿದ ಹಣವನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರೆಲ್ಲ ನುಂಗಿ ನೀರು ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 7 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಿತ್ತು ಒಂದು ಮನೆಗೆ, ಖರ್ಚು ಮಾಡಿದ್ದು 2.5 ಲಕ್ಷ, ಬಿಲ್ ಮಾಡಿದ್ದು 7 ಲಕ್ಷಕ್ಕೂ ಕೂಡ. ಉಳಿದ ದುಡ್ಡನ್ನು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಇದ್ದವರು ಬದ್ದವರು ಎಲ್ಲ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟು 1160 ಮನೆಗಳಲ್ಲಿ ಈ ರೀತಿ ವಂಚನೆಯಾಗಿದೆ. 300 ಕೋಟಿಯಷ್ಟು ದೊಡ್ಡ ಭ್ರಷ್ಟಾಚಾರ ಕೇಸ್ ಇದು ಅನ್ನೋ ಆರೋಪ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಪ್ರಧಾನಮಂತ್ರಿ ಆವಾಸ ವಸತಿ ಯೋಜನೆಯಲ್ಲಿ ಸಾಕಷ್ಟು ಮನೆಗಳನ್ನ ಪಡೆದಕ್ಕಂತ ಈಗ ಏನು ಫಲಾನುಭವಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಅದರಲ್ಲೂ ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಂಚಿಕೆ ಮಾಡಲಂತ ಮನೆಗಳು ಈಗ ಸಂಪೂರ್ಣವಾಗಿ ಅಂದ್ರೆ ಅರ್ಧಂಬರ್ಧವನ್ನ ಕಾಮಗಾರಿ ಮಾಡಿ ಅಧಿಕಾರಿಗಳು ಬಿಟ್ಟಿದ್ದಾರೆ ಅನ್ನುವಂತ ಒಂದು ನೇರ ಆರೋಪವನ್ನ ಇಲ್ಲಿನ ಫಲಾನುಭವಿಗಳು ಮಾಡ್ತಾ ಇರುವಂತದ್ದು. ಸದ್ಯ ನಾನು ಇರುವಂತದ್ದು ಸಿದ್ಧಾರ್ಥ ನಗರದ ಏನು ಕೊಳಗೇರಿ ಅಭಿವೃದ್ಧಿ ಏನು ಮಂಡಳಿಯಿಂದ ನಿರ್ಮಾಣ ಆಗ್ತಕ್ಕಂತ ಈ ಒಂದು ಮನೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೂಡ ಇರುವಂತದ್ದು. ಸುಮಾರು 7 ಲಕ್ಷ ಅನುದಾನದಲ್ಲಿ ಈ ಒಂದು ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ತೀವಿ, ಅಂದ್ರೆ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಆಸರೆ ಆಗ್ಬೇಕು, ಅವ್ರಿಗೆ ಒಂದು ಸೂರು ಇರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಏನು ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡಿದಂತ ಈ ಯೋಜನೆ ಏನಿತ್ತು, ಇದು ಫಲಾನುಭವಿಗಳಿಗೆ 7 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ಮನೆಗಳ ನಿರ್ಮಾಣ ಆಗ್ಬೇಕಿತ್ತು. ಆದ್ರೆ ಅಧಿಕಾರಿಗಳು ಮಾತ್ರ ಅರ್ಧಂಬರ್ಧ ಕಾಮಗಾರಿ ಅಂದ್ರೆ ಅವರೇ ಒಂದು ಗುತ್ತಿಗೆಯನ್ನ ಪಡೆಯುವ ಮೂಲಕ ಏನು ಏನ್ ಫಲಾನುಭವಿಗಳಿದ್ದಾರೆ ಅವರಿಂದನೂ ಕೂಡ 70,000 ರೂಪಾಯಿ ಹಣವನ್ನ ವಂತಿಕೆಯಾಗಿ ಪಡೆದುಕೊಂಡು ಉಳಿದ ಹಣದಲ್ಲಿ ನಾವು ಮನೆಯನ್ನ ಕಟ್ಕೊಡ್ತೀವಿ ಅಂತ ಕಳೆದ 2023ರಲ್ಲಿ ಹಣವನ್ನ ತುಂಬಿಸ್ಕೊಂಡಿದ್ರು. ತದನಂತರದಲ್ಲಿ 1 ವರ್ಷದ ಬಳಿಕ ಈ ಒಂದು ಮನೆಗಳ ನಿರ್ಮಾಣದ ಕಾಮಗಾರಿಯನ್ನು ಕೂಡ ಆರಂಭ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಅರ್ಧಂಬರ್ಧ ಕಾಮಗಾರಿ ಅಂದ್ರೆ ಈಗಾಗಲೇ ಏನು ಸರ್ಕಾರ ನಿಗದಿ ಮಾಡಿತ್ತು ಸುಮಾರು 6,97,000 ಹಣ ಏನು ನಿಗದಿ ಮಾಡಿತ್ತು ಒಂದು ಮನೆಗೆ, ಆ ಒಂದು ಮನೆಗೆ ಬೇಕಾದಂತ ಏನು ಹಣ ಇದೆ ಅದು ಪೂರ್ಣವಾಗಿ ಬಳಸಿಲ್ಲ. ಕೇವಲ 3 ಲಕ್ಷದ ಒಳಗಡೆ ಹಣವನ್ನ ಬಳಸಿದ್ದಾರೆ. ಜೊತೆಗೆ ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿ ಬಿಟ್ಟೋಗಿದ್ದಾರೆ. ಇನ್ನು ಉಳಿದಂತ ಏನು ಹಣದಲ್ಲಿ ಕೂಡ ತಾವೇ ಅಂದ್ರೆ ಫಲಾನುಭವಿಗಳೇನಿದ್ರು ಅವರು ಸಾಲ ಸೂಲ ಮಾಡಿ ಈಗ ಮನೆಗಳನ್ನ ಕಟ್ಟುವಂತ ಒಂದು ಅನಿವಾರ್ಯತೆ ಇದೆ. ಆದ್ರೆ ಈ ಒಂದು ಸರ್ಕಾರ ಕೊಡ್ತಕ್ಕಂತ ದುಡ್ಡು ಎಲ್ಲಿ ಹೋಯ್ತು? ಕೇವಲ 3 ಲಕ್ಷ ರೂಪಾಯಿ ಮಾತ್ರ ಅಧಿಕಾರಿಗಳು ಖರ್ಚು ಮಾಡಿದ್ದಾರೆ. ಇನ್ನೊಂದಷ್ಟು ಹಣ ಏನು ಉಳಿದಿತ್ತು ಅದು ಎಲ್ಲಿಗೆ ಹೋಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಫಲಾನುಭವಿಗಳು ಕೂಡ ಪ್ರಶ್ನೆ ಮಾಡ್ತಿರುವಂತದ್ದು. ಸರ್, ಈಗ ನೀವೇನ್ ಹೇಳ್ತೀರಿ? ಈಗ ಇಷ್ಟೆಲ್ಲ ಈಗ ಸಮಸ್ಯೆಗಳಿದಾವೆ ಸರ್. ನಮ್ಗೆ ಬರೋದು ಏನಿದೆ ಅದು ಬಂದ್ರೇನೆ ನಮ್ಗೆ ಒಂದು ಮುಂದೆ ಎಲ್ಲ ನಾವು ಸಾಲ ತಗೊಂಡು ಮಾಡ್ಕೊಂಡ್ವಿ. ಇಷ್ಟು ಮಟ್ಟಿಗೆ ಆ ಸಾಲ ನಮಗೆ ಹೊರಗಡೆ ಭಾಳಷ್ಟು ತೊಗೊಂಡು ನಿರ್ಮಾಣ ಮಾಡ್ಕೊಂಡಿದ್ವಿ. ಈಗ ಅವರು ನಾವು ಕೇಳಕ್ ಹೋದ್ರೆ ಯಾವುದೇ ರೀತಿಯ ಸ್ಪಂದಿಸ್ತಾ ಇಲ್ಲ. ಅವ್ರು ಏನೈತೆ ನಾವು ಬರ್ತೀವಿ ಹೋಗ್ರಿ, ನಿಮ್ಮ ಏನೈತೆ ಅದು ಮಾಡ್ತೀವಿ ಅಂತಾರೆ. ಪ್ರತಿಯೊಬ್ರು ಅಧಿಕಾರಿಗಳು ಕೇಳಿದ್ರು ಕೂಡ ಇನ್ನುವರೆಗೂ ಇದನ್ನು ಸ್ಪಂದಿಸ್ತಾ ಇಲ್ಲ ಸರ್. ನಮ್ಗೆ ಇನ್ನು ಮುಂದೆ ಮಾಡಕ್ಕೆ ನಮ್ಗೆ ಅಮೌಂಟ್ ಇಲ್ಲ. ನಾವು ತೊಗೊಂಡಿರೋದು ಅಮೌಂಟ್ ಎಷ್ಟು ಸಾಲ ಇದೆ ಅದನ್ನ ಮಾಡ್ಕೊಂಡ್ವಿ. ಇನ್ನೊಂದು 3-4 ಲಕ್ಷ ರೂಪಾಯಿ ಸಾಲ ಇದೆ ಸರ್. ಅದನ್ನ ಮಾಡ್ಕೊಳಕ್ಕೆ ಮುಗಿಸ್ಕೊಳಕ್ಕೆ ನಮ್ ಕಡೆ ಅಮೌಂಟ್ ಇಲ್ಲ. ಈಗ ನಾವು ದುಡ್ದು ಇಲ್ಲಿಗೆ ಮೆತ್ತಗೆ ಇದೀವಿ. ಮತ್ತೆ ತಿರ್ಗಾ ಲೋನ್ ಕಟ್ಬೇಕಂತಾರೆ. ಆ ಲೋನ್ ಕಟ್ಟಕ್ಕೆ ನಮ್ ಕೈಲಿ ಆಗೋದಿಲ್ಲ. ಇನ್ನು ಅದನ್ನು ಕಟ್ಬೇಕು, ಈ ಕಡೆ ನಾವು ಸಾಲ ತಂದಿದ್ರು ಕಟ್ಬೇಕು ಅಂದ್ರೆ ನಮ್ ಕೈಲಿ ಆಗೋದಿಲ್ಲ. ಇಷ್ಟ್ರ ಮಟ್ಟಿಗೆ ನಾವು ನಮ್ಗೆ ದುಡ್ಡು ನಮ್ಗೆ ಇದು ಮಾಡ್ಬೇಕು. ಇದಿಷ್ಟು ಇಲ್ಲಿನ ಫಲಾನುಭವಿಗಳು ಕೂಡ ಹೇಳ್ತಾ ಇರುವಂತದ್ದು. ಏನು ಸರ್ಕಾರ 7 ಲಕ್ಷ ರೂಪಾಯಿ ಅನುದಾನದಲ್ಲಿ ಮನೆಗೆ ಅಂದ್ರೆ ತಲಾ ಮನೆಗೆ 7 ಲಕ್ಷ ರೂಪಾಯಿ ಅನುದಾನವನ್ನ ಫಲಾನುಭವಿಗಳಿಗೆ ಬಿಡುಗಡೆ ಮಾಡುತ್ತೆ. ಆದ್ರೆ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಕಡೆಯಿಂದ ಬಂದಂತ ಗುತ್ತಿಗೆದಾರ ಏನಿದ್ದಾರೆ ಅವರು ಕೇವಲ 2,18,000 ಮಾತ್ರ ಈ ಒಂದು ಮನೆಗಳಿಗೆ ಖರ್ಚು ಮಾಡಿದ್ದಾರೆ. ಉಳಿದ ಹಣ ಏನಿತ್ತು ಅದು ಎಲ್ಲಿಗೆ ಹೋಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಫಲಾನುಭವಿಗಳು ಕೂಡ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಏನು ಅಧಿಕಾರಿಗಳು ಕೂಡ ಈ ಒಂದು ಮನೆಗಳ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲನ್ನು ಮಾಡ್ತಾ ಇದ್ದಾರೆ. ಅಂದ್ರೆ
ಈಗ ಏನು 4 ಲಕ್ಷ ರೂಪಾಯಿ ಹಣ ಉಳಿದಂತ ಅಂದ್ರೆ 7 ಲಕ್ಷ ಪೈಕಿ 3 ಲಕ್ಷದವರೆಗೂ ಕೂಡ ಅಧಿಕಾರಿಗಳು ಒಂದು ಮನೆ ನಿರ್ಮಾಣಕ್ಕೆ ಹಣವನ್ನು ಖರ್ಚು ಮಾಡಿದರೆ ಇನ್ನು ಉಳಿದಂತ 4 ಲಕ್ಷ ರೂಪಾಯಿ ಹಣ ಎಲ್ಲಿಗೆ ಹೋಯ್ತು ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳೇ ಕೂಡ ಇದಕ್ಕೆ ಈ ಒಂದು ಫಲಾನುಭವಿಗಳ ಪ್ರಶ್ನೆಗೆ ಈಗ ಉತ್ತರಿಸಬೇಕಾಗಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.